ಮಾರ್ಚ್ 22 ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ ಕನ್ನಡ ಪರ ಸಂಘಟನೆಗಳು. ಈ ಬಂದ್ಗೆ ಯಾರು ಬೆಂಬಲವನ್ನು ಸೂಚಿಸ್ತಾರೆ ಅಥವಾ ಬೆಂಬಲವನ್ನು ಕೊಡ್ತಾರೆ ಅಥವಾ ಇನ್ನು ಯಾರು ಬೆಂಬಲ ಕೊಡೋದಿಲ್ಲ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಮಾಡಲಾಗಿದೆ. ಶನಿವಾರ ಇಡೀ ಕರ್ನಾಟಕ ಸ್ತಬ್ಧ ಆಗುತ್ತಾ? ಹಾಗಾದರೆ ಶನಿವಾರ ಬಂದ್ ದಿನ ಏನಿರುತ್ತೆ ಏನಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಹಾಗಾದರೆ ಶನಿವಾರ ಮಾರ್ಚ್ 22 ಬಂದಿರೋ ಕಾರಣ ಏನಿರುತ್ತೆ ಏನಿರೋದಿಲ್ಲ, 50-50% ನಾವು ಬೆಂಬಲ ನೈತಿಕವಾಗಿ ಕೊಡ್ತೀವಿ ಅಂತ ಹೇಳ್ತಿರೋದು ಯಾರು ಅನ್ನೋದು ಈ ಸ್ಟೋರಿನಲ್ಲಿ ನಾನು ಹೇಳ್ತೀನಿ. ಇನ್ನು ಕರ್ನಾಟಕ ಬಂದಾಗಲಿ ಭಾರತ್ ಬಂದಾಗಲಿ ಆಸ್ಪತ್ರೆ ಅಂತೂ ಮುಚ್ಚೋದಿಲ್ಲ. ಆಸ್ಪತ್ರೆಯನ್ನು ಯಾರು ಕೂಡ ಬಂದ್ ಮಾಡೋಕ್ಕಾಗಲ್ಲ. ಅದು ನಮ್ಮ ದಿನನಿತ್ಯದ ಒಂದು ದಿನನಿತ್ಯದ ಒಂದು ಅಗತ್ಯತೆ ನಮಗೆ. ಇನ್ನು ಮೆಡಿಕಲ್ ಸ್ಟೋರ್ಸ್ಗಳು ಓಪನ್ ಆಗಿರ್ತವೆ ಮತ್ತು ಹಾಲು ಕೂಡ ಅವತ್ತು ಪೂರೈಕೆ ಆಗುತ್ತೆ. ಇನ್ನು ಅಗತ್ಯ ದಿನನಿತ್ಯದ ವಸ್ತುಗಳು ಏನಿರುತ್ತವೋ, ತರಕಾರಿ ಬಂತು, ದಿನಸಿ ಸಾಮಾನುಗಳು ಬಂತು, ಇನ್ನಿತರೆ ವಸ್ತುಗಳು ಬಂತು, ಅದೆಲ್ಲ ನಮಗೆ ದಿನನಿತ್ಯದ ಜೀವನ ಕ್ರಮಕ್ಕೆ ಏನೇನು ನಮಗೆ ಅಗತ್ಯತೆ ಇದೆಯೋ ಅದೆಲ್ಲ ಅವತ್ತು ಪೂರೈಕೆ ಆಗುತ್ತೆ. ಇನ್ನು ಬೆಂಗಳೂರು ಮೆಟ್ರೋ ಕೂಡ ಬಂದ್ ಮಾಡಬೇಕು ಅಂತ ಹೇಳಿದರು, ಬಟ್ ಬೆಂಗಳೂರು ಮೆಟ್ರೋದವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಬೆಂಗಳೂರು ಮೆಟ್ರೋ ಅವತ್ತು ಓಪನ್ ಇರುತ್ತೆ. ಹಾಗೆ ಬೆಂಗಳೂರು BMTC ಕೂಡ ಬೆಂಗಳೂರಿನಲ್ಲಿ BMTC ಕೂಡ ಓಪನ್ ಇರುತ್ತೆ. ಎಲ್ಲಾದರೂ ಹೋಗ್ಬೋದು ನೀವು ಬೆಂಗಳೂರಿನಲ್ಲಿ. ಇನ್ನು ಕರ್ನಾಟಕದಲ್ಲಿ ಸೇರಿದಂತೆ KSRTC ಸಂಚಾರ ಕೂಡ ಅವತ್ತು ಇರುತ್ತೆ. ನೀವು ಬಂದಿದೆ ಹೊರಗಡೆ ಹೋದರೆ ಬಸ್ ಸಿಗುತ್ತೋ ಸಿಗೋದಿಲ್ವೋ ಅನ್ನೋ ಗೊಂದಲ ಬೇಡ. KSRTC ಓಪನ್ ಇರುತ್ತೆ. ನೀವು ಅವತ್ತು ಎಲ್ಲಿ ಬೇಕಾದರೂ ಹೋಗ್ಬೋದು, ಸಂಚಾರವನ್ನು ಮಾಡ್ಬೋದು. ಇನ್ನು ಬೆಂಬಲಕ್ಕೆ ಬಂದ್ಗೆ ಬೆಂಬಲವನ್ನು ನೀಡೋದಿಲ್ಲ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಊಬರ್ನವರು. ಬೆಂಗಳೂರಿನಲ್ಲಿ ಊಬರ್ ಆಟೋ, ಊಬರ್ ಟ್ಯಾಕ್ಸಿ ಏನಿದೆಯಲ್ಲ ಅದು ನಾವು ಬೆಂಬಲವನ್ನು ಮಾಡ್ತೀವಿ, ಬೆಂಬಲವನ್ನು ನೀಡ್ತೀವಿ. ನಾವು ಅವತ್ತು ಯಾವುದೇ ರೀತಿಯಾದಂಥ ಚಾಲನೆಯನ್ನು ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೂ ಓಲಾ ಬಂತು, ಓಲಾ ಟ್ಯಾಕ್ಸಿ ಮತ್ತು ಆಟೋದವರು, ಏರ್ಪೋರ್ಟ್ ಟ್ಯಾಕ್ಸಿ ಮತ್ತು ಆಟೋದವರು ಅವರು ಕೂಡ ನಾವು ಬೆಂಬಲವನ್ನು ಸೂಚಿಸ್ತೇವೆ, ನಾವು ಅವತ್ತು ಯಾವುದೇ ರಸ್ತೆಗೆ ಇಳಿಯೋದಿಲ್ಲ ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು APMC ಮಾರ್ಕೆಟ್ ಕೂಡ ಆವತ್ತಿನ ದಿನ ಬಂದಿರುತ್ತೆ. ಹಾಗಾದರೆ ರೈತರು ಏನು ಮಾಡಬೇಕು? ಅವರು ತಂದಿರುವಂಥ ಹೂವು, ಹಣ್ಣು, ತರಕಾರಿಗಳನ್ನು ಎಲ್ಲಿ ಮಾರಬೇಕು, ಏನು ಮಾಡಬೇಕು ಅನ್ನೋದು ಇನ್ನುವರೆಗೂ ಗೊತ್ತಿಲ್ಲ. ಆವತ್ತು APMC ಮಾರ್ಕೆಟ್ ಕೂಡ ಬಂದಿರುತ್ತೆ. ಇನ್ನು 50-50 ನಾವು ನೈತಿಕವಾಗಿ ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಥಿಯೇಟರ್ ಅವತ್ತು ಓಪನ್ ಇರುತ್ತೆ. ಚಿತ್ರೋದ್ಯಮದವರು ಕೂಡ ನಾವು ಶೂಟಿಂಗ್ ಹೋಗೋದಿಲ್ಲ, ಶೂಟಿಂಗ್ ಯಾವುದೇ ಥರವಾದಂಥ ಚಿತ್ರೀಕರಣವನ್ನು ಮಾಡೋದಿಲ್ಲ ಅಂತ ಹೇಳಿಲ್ಲ. ಅವರು ನೈತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಮಾಲ್ ಬೆಂಗಳೂರು ಸೇರಿದಂತೆ ಈ ಕರ್ನಾಟಕದ ಎಲ್ಲ ಮಾಲ್ಗಳ ಓಪನ್ ಇರುತ್ತೆ, ಎಲ್ಲ ಮಾಲ್ಗಳು. ಆ ಮಾಲ್ ಅಸೋಸಿಯೇಷನ್ ಅವರು ಕೂಡ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಬೇಕರಿಯವ್ರದ್ದು ಕೂಡ ಒಂದು ಅಸೋಸಿಯೇಷನ್ ಇರುತ್ತೆ, ಅವರು ಕೂಡ ತೀರ್ಮಾನ ತಗೊಂಡಿದ್ದಾರೆ. ನಾವು 50-50 ನೈತಿಕವಾಗಿ ಬೆಂಬಲವನ್ನು ನೀಡ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು ಬಾರ್ ಅಸೋಸಿಯೇಷನ್ ಕೂಡ ಅವತ್ತು 50-50 ನಾವು ಅಂದರೆ ತೆರೆದಿರ್ತೀವಿ. ಯಾರೋ ಬರ್ತಾರೆ, ಒಂದು 2 ಗಂಟೆ 3 ಗಂಟೆ ಬಾರ್ನ ಬಂದ್ ಮಾಡಿಸ್ತಾರೆ, ಆಮೇಲೆ ಅವ್ರು ಮತ್ತೆ ಮುಂದೆ ಹೋದರೆ ನಾವು ಮತ್ತೆ ಓಪನ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹೋಟೆಲ್, ರೆಸ್ಟೋರೆಂಟ್, ಅಂಗಡಿ ಮುಗ್ಗಟ್ಟು, ಬೀದಿ ಬದಿಯ ವ್ಯಾಪಾರ ಬಂತು, ಇವರೆಲ್ಲರೂ ಅಂಗಡಿ ಮುಗ್ಗಟ್ಟು ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಅಂದರೆ ಯಾರೋ ಇವತ್ತು ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಅವತ್ತು ಬಂದಿಗೆ ಯಾರ್ಯಾರು ಬೆಂಬಲವನ್ನು ನೀಡ್ತಿರ್ತಾರೆ ಅವ್ರು ಬಂದು ಒಂದು ಗಂಟೆ ಅಥವಾ 2 ಗಂಟೆ ಅಂಗಡಿಗಳನ್ನು ಮುಚ್ಚಿಸ್ತಾರೆ. ವಾಪಸ್ ಅವರು ಮುಂದೆ ಹೋದ್ಮೇಲೆ 1-2 ಗಂಟೆ ಆದಮೇಲೆ ಇವ್ರು ಮತ್ತೆ ವಾಪಸ್ ಅಂಗಡಿಗಳನ್ನು ತೆಗಿತಾರೆ. ಇನ್ನು ಬೀದಿ ಬದಿ ವ್ಯಾಪಾರದವರು ಏನು ಹೇಳಿದ್ದಾರೆ, ಮೊನ್ನೆನೇ ಹೇಳಿಕೆಯನ್ನು ನೀಡಿದ್ದಾರೆ, ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ, ಆದರೆ ನಾವು ವ್ಯಾಪಾರ ಮಾಡ್ಕೊಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಮತ್ತು ಅವರು ಬೀದಿ ಬದಿ ವ್ಯಾಪಾರಸ್ಥರು ಅವತ್ತೇ ದುಡಿದು ಅವತ್ತೇ ತಿಂತಾರೆ. ಹಾಗಾದರೆ ಅವರು ಬಂದ್ ಮಾಡಿದ್ರೆ ಅವ್ರ ಉಪಜೀವನ ನಡೆಯೋದಿಲ್ಲ. ಹೀಗಾಗಿ ಅವರು ನೈತಿಕವಾಗಿ ನಾವು ಬೆಂಬಲವನ್ನು ಸೂಚಿಸ್ತೀವಿ, ಆದರೆ ನಾವು ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅಂತಲೂ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಸರ್ಕಾರದವರು ಬಂದರೆ ಸರ್ಕಾರವು ಕೂಡ ನಾವು ಈ ಬಂದ್ಗೆ ನಾವು ಯಾವುದೇ ಒಂದು ಬೆಂಬಲವನ್ನು ಸೂಚಿಸಿಲ್ಲ, ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಿಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ.